ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಮಂಡ್ಯ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರು ಮಾನ್ಯ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವರು ಹಾಗೂ ಸಂಸದರು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯರವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ವಲಯ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ದಿಶಾ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಂಡ್ಯ ನಗರದ ಕಾವೇರಿ ಸಭಾಂಗಣದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ತಿಳಿಸಿದರು. ಹಲವಾರು ವಿಷಯಗಳನ್ನು ಸಮಸ್ಯೆಗಳಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಾಗಿವೆ. ಅವತ್ತು ಭಾಗವಹಿಸಿದಂಥ ಶಾಸಕರು ಸಹ ಕೆಲವು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದಂಥದ್ದು ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಒಂದು ಉದ್ದೇಶ ಸಭೆಯಲ್ಲಿ ಚರ್ಚೆಗಳೇನಾಗಬೇಕಾಗಿದೆ. ಒಂದು, ಇದನ್ನು ಈಗಾಗಲೇ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಸಿಫ್ ಅವರು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಿಂದ ಸುಮಾರು 64 ಪುರಸ್ಕೃತ ಯೋಜನೆಗಳು ಇರ್ತಕ್ಕಂಥದ್ದು ಒಂದು ಭಾಗ. ದೇಶ ಸಭೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ಒಂದು ಭಾಗವಾಗಿದೆ. ನಾನು ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಕೆಲಸವನ್ನು ನಿರ್ಣಯ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ವಿಷಯಗಳನ್ನು ನಾನು ಕಲೆ ಹಾಕ್ಲಿಕ್ಕೆ ಹೋದಾಗ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಸ್ಕೀಮ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಕೆಲವು ಬಹುಶಃ ಸ್ಕೀಮ್ಗಳು ಅವಧಿನೂ ಮುಗಿದಿರ್ತಕ್ಕಂಥದ್ದು ಕೆಲವು ಇದ್ದಾರೆ. ಸುಮಾರು ಅವರು ನನಗೆ ಕೊಟ್ಟಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಅಂತಕ್ಕಂಥದ್ದು 594 ಇದೆ. ಬಟ್ ಅದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಹಲವಾರು ಬೇರೆ ಬೇರೆ ವಿಷಯಗಳ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಒಳಗೊಂಡಂಥದ್ದಿರ್ಬೋದು. ಆದರೆ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ಒಂದು ಯೋಜನೆಗಳು ಕೆಲವು ಘೋಷಣೆ ಏನಾಗಿದೆ, ಹಲವಾರು ವಿಷಯಗಳಿರುತ್ತದೆ. ವಿಶೇಷ ಚೇತನ ವಿದ್ಯಾರ್ಥಿಗಳ ಶಾಲಾ ಸಮವಸ್ತ್ರ, ಶಾಲಾ ಶುಲ್ಕ ಹಾಗೂ ಪ್ರೋತ್ಸಾಹ ಧನವನ್ನು ಸಹ ನೀಡುವುದು. ಮೇಲ್ಕಂಡ ಎಲ್ಲ ಸಂಸ್ಥೆಗಳು ಹಾಗೂ ಪ್ರಜಾಪ್ರತಿನಿಧಿಗಳು ಅನುದಾನವನ್ನು ಸರಿಯಾದ ರೀತಿಯಲ್ಲಿ ನೀಡಿದಲ್ಲಿ ವಿಶೇಷ ಚೇತನ ವ್ಯಕ್ತಿಗಳ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಹಾಗೂ ಅವರ ಜೀವನವು ಸುಗಮವಾಗಿ ನಡೆಯುತ್ತದೆ. ಅದು ಮಳೆ ನೀರು ಬಂದ್ರೆ ಯಾಕಡೆ ಹೋಗ್ಲು ಜಾಗ ಇಲ್ಲ. ಡ್ರೈನೇಜ್ ಮಾಡಿದ್ದಾರೆ, ತಿರುಗಾ ಅದು ರೋಡ್ ಮಾಡ್ಕೊಂಡು ಆ ರೀತಿ ಮಾಡಿಸಿದ್ದಾರೆ. NHL ಅದನ್ನ ಯಾರು ಕನ್ಸಲ್ಟಿಂಗ್ ನಗರಸಭೆಯವ್ರನ್ನ ಕೇಳಿಲ್ಲ, PWD ಕೇಳಿಲ್ಲ, ಅವ್ರ ಇಷ್ಟವನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅದು ಪ್ರೋಗ್ರೆಸ್ಸು ಆಗಿಲ್ಲ, ಇನ್ಕಂಪ್ಲೀಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಆಗ ಕ್ವಾಲಿಟಿ ಏನು ಇಲ್ಲ. ಸಿಟಿ ಒಳಗೆ ಅದುವೆ ಅದು ಎಷ್ಟೋ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿ ಮುಖ್ಯ ರಸ್ತೆ ಇರ್ತದೆ, ಹಂಗಿದೆ. ಅದು ಅಗ್ಲನೂ ಮಾಡಲಿಲ್ಲ. ನಾವು ಸಿಟಿ ಡೆವಲಪ್ ಮಾಡಬೇಕು ಅಂತ ಡೆವಲಪ್ ಮಾಡಿ ದೂರ ಬಿಡ್ತಿದ್ದಾರೆ. ಚಿಕ್ಕದಾಗಿದೆ ರೋಡಿನಿಂದ NHL ಮಾಡಿದ್ಮೇಲೆ ಫುಟ್ಪಾತ್ ತಗೊಂಡ್ಬಂದು ರೋಡಿಗೆ NH ಡಿವಿಷನ್ಗೆ ಅಮೌಂಟ್ ಡೆಪಾಸಿಟ್ ಆಗಿದೆ ಸರ್. ಒಂದು ಸಲ ಯಾರು ಇನ್ಸ್ಪೆಕ್ಷನ್ ಮಾಡೋಕ್ಕೂ ಬರಲಿಲ್ಲ. ಆ ಇಲಾಖೆ NHA ಇಂದ ಏನು ಅಂತಂದ್ರೆ ಕೇಳಲಿಲ್ಲ. ಆ ಕಾಂಟ್ರಾಕ್ಟರ್ ಬಂದು ಕೆಲಸ ಇಷ್ಟ ಕೆಲಸ ಮಾಡ್ತಾರೆ, ಎಷ್ಟು ಕೊಡ್ತಾ ಇದ್ದಾರೆ. ನೀವೇ ಬೇಕಾದ್ರೆ ಸರಿ ನೋಡಿ, ಸೆಂಟ್ರಲ್ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳಿದೆ, ಶಿಫ್ಟ್ ಮಾಡಿಲ್ಲ. ಫುಟ್ಪಾತ್ ಮಾಡಿದ್ದಾರೆ ಅಂತ ಅಲ್ಲಿ 3 ಪೋಲ್ ಇದೆ. ಅದು ಐರನ್ ಪೋಲ್ ಇದೆ ಅಲ್ಲಿ, ಎಲೆಕ್ಟ್ರಿಕ್ ಪೋಲ್ಗಳು. ಅಧ್ಯಕ್ಷರಿಗೆ ಅವ್ರು ಬಂದಿಲ್ಲ, ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿಲ್ಲ, SCB ಬಂದಿಲ್ಲ. ವ್ಯವಸ್ಥೆ ಮಾಡಿಸಿ ಸರ್. ಅಣ್ಣಗಾರ ಹೇಳಿ ಒಂದು ಸಿಟಿ ಒಳಗೆ ಒಂದು ಮೋರಿ ನೀರು ಹೋಗಿ ವ್ಯವಸ್ಥೆ ಮಾಡಿಲ್ಲ. ಮಳೆ ಬಂದ್ರೆ ಆ ಸಂಜಾನ್ ಶಾಲೆ ಹತ್ರ ಬಂದಿಲ್ಲ ಸರ್. ಅಲ್ಲ ಗಮನ ತಂದೇನೆ, ಸಂಜಾನ್ ಶಾಲೆ ಹತ್ರ ಅಂತ ವಿತ್ ಫೋಟೋಗಳ ಕೊಡ್ತಿರ್ಬೇಕಾರೆ ಮಳೆ ಬಂದ್ರೆ ಕೆರೆ ಆಯ್ತದೆ. ಅಲ್ಲಿ ಫುಟ್ಪಾತ್ ಮಾಡಿದ್ದಾರೆ, ನೀರು ಹೋಗಲ್ಲ. ನಾಳೆ ಕ್ರೈಮ್ಗಳು ತುಂಬಾ ನಡೀತಿದೆ, ಮತ್ತೆ ಕಳ್ಳತನಗಳು ತುಂಬಾ ಆಗ್ತದೆ. ಜನಗಳು ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಇದಕ್ಕೆ ತುಂಬಾ ಭಯ ಆಗ್ತದೆ. ಅದ್ರ ಬಗ್ಗೆ ಶೆಟ್ಟಳ್ಳಿ ಮತ್ತೆ ಕೆನ್ನಾಡಲ್ಲೂ ಆಗಿದೆ. ಕೆನ್ನಾಡು ಪಾಂಡು
ಆಗಿದೆ. ಇದಕ್ಕೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಂಡಿದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನ ಗಮನ ತಗೊಳ್ಳಿ. ಏನು ಒಬ್ಬರು ಕೇಳ್ರಣ. ಈಗ ಇವತ್ತು ನಾನು ಲೋಕಸಭಾ ಸದಸ್ಯರಾದ ನಂತರ 2ನೇ ದಿಶಾ ಸಭೆಯನ್ನು ಭಾಗವಹಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಈ ಸಭೆಯಲ್ಲಿ ನಾನು ಜನರಲ್ಲಿ ಮಾಮೂಲಿ ರೊಟೀನ್ ವರ್ಕ್ಗಳು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ. ಆ ಯೋಜನೆಗಳ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾಹಿತಿ ಪಡಿಬೇಕಾಗಿದೆ. ವಿಶೇಷವಾಗಿ ಇವತ್ತಿನ ಸಭೆಯಲ್ಲಿ ಹಲವಾರು ಫಲಾನುಭವಿಗಳಿಗೆ ಅವರ ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಇಲಾಖೆಗಳಲ್ಲಿ, ಅದು ನಮ್ಮ ಕೃಷಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಎಜುಕೇಷನಲ್ಲಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಹೀಗೆ ಹಲವಾರು ರೀತಿಯಲ್ಲಿ ವೃತ್ತಿಪರರು ಏನಿದ್ದಾರೆ, ಮತ್ತು ನಮ್ಮ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಒಂದೇನಿದೆ. ಹೀಗೆ ಸುಮಾರು 540 ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಸಾಮಾನ್ಯ ಜನರಿಗೆ ಬರೋಲ್ಲ. ಅದು ಹೊರತುಪಡಿಸೂ ಸುಮಾರು ಒಂದು 150-200 ವಿಭಾಗಗಳಲ್ಲಿ ವೈಯಕ್ತಿಕವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸಲಿಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇದೆ. ಅದೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ಯಾವ ಹಂತದಲ್ಲಿ ಕೆಲಸಗಳಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಪಡಿಬೇಕು. ಸರ್, ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳು ತಾವು ಗಮನಿಸ್ತಿದ್ದೀವಿ ಸರ್. ನಿನ್ನೆ ಶಾಸಕರ ಮೇಲೆ ಕೂಡ ಮೊಟ್ಟೆ ಎಸೆದಿರುವಂಥ ಪ್ರಕರಣ. ನಾನು ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡೋಕ್ಕೆ ಹೊರಟವ್ರೆ ಸರ್ಕಾರ? ಏನಂತೋ ಹೇಳೋರಲ್ಲ, ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರು ಇವತ್ತು. ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ. ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ ಒಂದು ದಿನ ಏನಿದೆ, ಈ 26ನೇ ತಾರೀಕಿನ ಒಂದು 100 ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ. ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ. ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ, ಟಿ ವಿಗಳಲ್ಲೂ ತೋರಿಸ್ತಾ ಇದ್ರಿ. ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ, ನಕಲಿ ಗಾಂಧಿ ಜೊತೆಗೆ ಇವರುಗಳು ಏನಿದ್ದಾರೆ, ಗಾಂಧಿ ಹೆಸರಿನಲ್ಲಿ, ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಬಂದು ಇವ್ರದ್ದೊಂದು 2-3 ಜನದ್ದು ಕಟೌಟ್ರುಗಳು ಆಕಾಶದ ಎತ್ತರಕ್ಕೆ ಹಾಕೊಂಡಿದ್ದಾರೆ. ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ, ಗಾಂಧೀಜಿಯವರ ಇದಿಲ್ಲ ಕಟೌಟ್ರು. ಆಕಾಶದ ಎತ್ತರಕ್ಕೆ ಈ ಮಹಾನುಭಾವರುಗಳ ಫೋಟೋ. ಇವ್ರದ್ದೇನು ಕೊಡುಗೆ ಆಯ್ತಪ್ಪ. ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ. ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವ್ರ ಕನಸೇನಿತ್ತು. ಹಳ್ಳಿಗಳಲ್ಲಿರ್ಬೋದು, ನಗರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು, ಅಂಥ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಹೇಳಿದ್ರಲ್ಲ. ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವೆ. ಏನು ಮುಂದಿನ ವರ್ಷದ ಇವ್ರ ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ? ಈ ಕಳೆದ 1.5 ವರ್ಷದಲ್ಲಿ ಏನೇನು ಮಾಡಿದ್ದಾರೆ. ಇವತ್ತು ಈ ಸರ್ಕಾರ, ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ, ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ, ಸುಮಾರು 498 ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಪಂಚಾಯತಿಲಿ ಕೆಲಸ ಹೇಗೆ ಮಾಡಬೇಕು?
ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ, ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ. ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ. ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದಿರು ಸಾವು ನೋವುಗಳು 370ಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ. ಹೋಗಲಿ, ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ? ಈಗಲೂ ಅದೇ ಕಥೆ ಇದೆ. ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ, ನರ್ಸ್ಗಳಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ, 2,75,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ. ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ. ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ, ಇದಕ್ಕೇನಂತ ಹೇಳ್ತೀರಿ? ಇದು ಗಾಂಧಿ ಕೊಟ್ಟಂಥ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು? ಹಾಂ, ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ, ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು, ಅಸಲಿ ಕಾಂಗ್ರೆಸ್ ಅಲ್ಲ ಅದು. ಗಾಂಧೀಜಿಯವರು ಅವತ್ತೇ ಹೇಳಿದರು, ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ. ಆ ಹೆಸರಿನಲ್ಲಿ, ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಓಳಾಯಿತು ಕಾಂಗ್ರೆಸ್ಸು? ಒರಿಜಿನಲ್ ಕಾಂಗ್ರೆಸ್ ಇದೆಯಾ? ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸು ಎಷ್ಟೆಷ್ಟು ಓಳಗಳಾಗಿದೆ? ಒರಿಜಿನಲ್ ಕಾಂಗ್ರೆಸ್ ಇದೆಯಾ? ಯಾವ ಕಾಂಗ್ರೆಸ್ ಇದು? ಇದು ಈಗಿರೋ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಲಿಬಾಬಾ ಮತ್ತು 40 ಮಂದಿ ಇತ್ತಲ್ಲ, ಆ ಕಾಂಗ್ರೆಸ್ ಇದು. ಜನಗಳ ಪರವಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಇದು. ಏನೋ ಅದು ಎಂಥದ್ದು ಮಾತೆತ್ತಿದರೆ ಇಂಥದ್ದು ನಿಮ್ಮ ಗ್ಯಾರಂಟಿ ಕೊಡ್ರಪ್ಪ, ಇನ್ನೂ 2,000 ಜಾಸ್ತಿ ಕೊಡಿ, ನಾವೇನು ವಿರೋಧ ಮಾಡಲ್ಲ, ಇನ್ನೂ 2,000 ಜಾಸ್ತಿ ಕೊಡಿ. ಆದರೆ ತೆರಿಗೆಯನ್ನು ಯಾವ ರೂಪದಲ್ಲಿ ಹಾಕ್ತಾ ಇದ್ದೀರಿ ಮಾಹಿತಿ ಇಡಿ ಜನಗಳ ಮುಂದೆ. ಕಳೆದ ವರ್ಷ 90,000 ಕೋಟಿ ಸಾಲ, ಈ ವರ್ಷ 1,04,000 ಕೋಟಿ ಸಾಲ. ಈ ಸರ್ಕಾರ ಬಂದ ಮೇಲೆ ಈ 18 ತಿಂಗಳಲ್ಲಿ 2 ಬಜೆಟನ್ನು ಮಂಡನೆ ಮಾಡೋದ್ರೊಳಗೆ 2 ಲಕ್ಷ ಕೋಟಿ ಸಾಲ ತೀರ್ಸಾರ ಯಾರದನ್ನು? ಇದೇ 2,000 ರೂಪಾಯಿ ಕೊಡ್ತಿದ್ದೀರಲ್ಲ ಈಗ, ಅದೇ ಕುಟುಂಬಗಳು ತೀರಿಸ್ಬೇಕಲ್ವ ಸಾಲನ? ಇದು ಕೂಡ ಇವರೇ ಬೇಕಾ? ಅದಕ್ಕೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಹೆಸರಿನಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಾರೆ. ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಇಲ್ಲಿ. ಜನಗಳಿಗೆ ದುಡಿಯೋ ಶಕ್ತಿ ತುಂಬಬೇಕು. ಆ ಕಾರ್ಯಕ್ರಮಗಳು ನಾವು ಕಾಣ್ತಾ ಇಲ್ಲ. ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ, ಸರ್ಕಾರದ ಆಸ್ತಿಯನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲ. ಮನೆ ಕೊಟ್ಟು ಎಷ್ಟು ವರ್ಷ ಆಯಿತು? ಇಲ್ಲಿ ಯಾರು ಹೇಳ್ತಾ ಇದ್ರಲ್ಲ ಈಗ ಪಂಚಾಯತಿ ಮೆಂಬರು, 2 ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ಅಂತಾರೆ. ಯಾತಿಗೆ ಕೊಟ್ಟಿಲ್ಲ ಮನೆನ? ಪ್ರಧಾನಮಂತ್ರಿಗಳು 4 ಕೋಟಿ ಮನೆನ ಈ ವರ್ಷ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು, ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ. ಆದರೆ ಇಲ್ಲೇನು ಮಾಡ್ತಾ ಇದ್ದೀರಿ? ಇದು ಬರೀ ಗಾಂಧೀಜಿ ಹೆಸರನ್ನ ಹೇಳಿದ್ರಾಗಲ್ಲ. ಆ ಗಾಂಧೀಜಿಯವರಿಗೆ ಗೌರವ ತರಬೇಕಾದರೆ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನಡೆಸ್ಕೊತಾ ಇದ್ದೀರಿ? ಅದೆಂಥದ್ದು BJP ನಾಯಕರುಗಳು ಆ CT ರವಿನ ಭೇಟಿ ಮಾಡಲಿಕ್ಕೆ ಯಾವುದೋ ಸ್ಟೇಷನ್ಗೆ ಹೋದ್ರಂತೆ. ರಾತ್ರಿ ಸ್ಟೇಷನ್ ಒಳಗೆ BJP ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ. ಅದಕ್ಕೆ ಒಬ್ಬ ಅಧಿಕಾರಿನ ಸಸ್ಪೆಂಡು. CT ರವಿಗೆ ತಲೆ ಬುಡ ಹೊಡೆದಿದ್ದೀರಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ? ಮಧ್ಯರಾತ್ರಿ ಎಲ್ಲ ಕರ್ಕೊಂಡೋಗೋದು ಎಲ್ಲೋ ಕ್ವಾರಿ, ಇದೆಲ್ಲೋ ಯಾವುದೋ ಕೆರೆ ಕಟ್ಟೆ ಎಲ್ಲ ಸುತ್ಸ್ಕೊಂಡು ಕರ್ಕೊಂಬಂದಲ್ಲ ಕಬ್ಬಿನ ಗದ್ದೆ ಎಲ್ಲ, ಅದ್ರ ಮೇಲೆ ಯಾರ ಮೇಲಾದರೂ ಆ್ಯಕ್ಷನ್ ತಗೊಂಡಿದ್ದೀರಾ? ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ, ಹೆಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಯಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತಾ? ಇವತ್ತು ಅದು ಎಂಥದ್ದು 2 ದಿವಸದಿಂದ ಬರ್ತಾ ಇದೆಯಲ್ಲ ಚಿನ್ನ ಬೆಳ್ಳಿದು 8 ಕೋಟಿ 9 ಕೋಟಿ ಟೋಪಿ ಹಾಕೋರಿಂದ ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಅದರಲ್ಲಿ ಸತ್ಯ ತತ್ತೀರ ಹೊರಗೆ ಏನೇನಾಗಿದೆ? ಯಾರು
ಅಲ್ಲ, ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ, ನಾನೇನು ಹೇಳೋದಿಲ್ಲ. ನೀವೇ ಏನೋ ತೋರಿಸ್ತಾ ಇದ್ದೀರಲ್ಲ. ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ. ಈಗ ನೋಡಿ, ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಒಂದು 10 ಬಾರಿ ನನಗೆ ಫೋನ್ ಮಾಡಿ, ನೆನ್ನೆನೂ ಸಹ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು, ನನ್ನನ್ನು ಭೇಟಿ ಮಾಡಿದ್ದಾರೆ. ಆಂಧ್ರದಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಬ್ಬ ಡೆಪ್ಯೂಟ್ ಮಾಡ್ತಾರೆ. ಕೇಂದ್ರದಿಂದ ಏನೇನು ಅನುಮತಿ ಪಡಿಬೇಕು, ನನಗೆ 10 ಬಾರಿ ಅದರ ಬಗ್ಗೆ ಗಮನ ಸೆಳೀತಾರೆ. RINL ಕಾರ್ಖಾನೆ ಮುಚ್ಚಿದ್ರು, ಅದನ್ನು ಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಸಹಕಾರ ಏನಿದೆ, ಇಲ್ಲೇನಿದೆ ಸಹಕಾರ? ನಮಗೆ ಇಲ್ಲೇನು ಸಹಕಾರ ಕೊಡ್ತಾ ಇದ್ದಾರೆ? ಸದ್ಯ ಕುಮಾರಸ್ವಾಮಿಲಿ ಕರ್ನಾಟಕ ಬರಬಾರ್ದು ಅಂತಾರೆ. ಇದು ಸರ್ಕಾರ ನಡೀತಾ ಇರೋದು. ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿಯಲ್ಲಿ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರಾ? ಅದು ಕೋಟ್ಯಾಂತರ ರೂಪಾಯಿ ಜನಗಳ ದುಡ್ಡದು. ಜನಗಳ ದುಡ್ಡು ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿನ ಈ ಕಾರ್ಯಕ್ರಮದಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು? ನಾನು ಅದಕ್ಕೆ ಹೇಳಿದ್ದು, ಇದು ಒಂದು ನಾಗರಿಕ ಸರ್ಕಾರವ? ಇಂಥ ಒಂದು ವಾತಾವರಣ ಎಂದಾದರೂ ನೀವು ಕಂಡಿದ್ದೀರ ಕರ್ನಾಟಕದಲ್ಲಿ? ಈ ರೀತಿಯ ವಾತಾವರಣದಲ್ಲಿ ಮುಂದಿನ ದಿನ ಎಲ್ಲಿಗೆ ಹೋಗುತ್ತಿದ್ದು? ಇವರೇ ಪರ್ಮನೆಂಟಾಗಿ ಅಧಿಕಾರದಲ್ಲಿರ್ತಾರ? ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಅವರು ಇದೇ ರೀತಿ ಮುಂದುವರಿಸಿದರೆ ರಾಜ್ಯ ಏನಾಗಬೇಕು? ಮಂಡ್ಯ ಪೋಸ್ಟ್ ಆಫೀಸಲ್ಲಿ ಪತ್ರ ವಿಮೆಗಳ ವಿಭಾಗ ಅಂತದೈತೆ, ಅದನ್ನ ಮೈಸೂರಿಗೆ ಈಗ ನನಗೆ ಅದ್ರ ಮನವಿ ಕೊಟ್ಟಿದ್ದಾರೆ, ಸೆಟ್ರೇಟ್ ಮಾಡಿಸ್ತಾರೆ. ನಾನು ಆರೋಪ ಮಾಡ್ತಾ ಇಲ್ಲಪ್ಪ. ಗೊತ್ತಿಲ್ಲಪ್ಪ ನನಗೆ ಯಾವ ಸೆಂಟ್ರಲ್ ಮಿನಿಸ್ಟ್ರು ಅದನ್ನ ಕೈವಾಡ, ಯಾವ ಸೆಂಟ್ರಲ್ ಮಿನಿಸ್ಟ್ರದು ಪಾಪ ಹೇಳ್ಕೊಳ್ಳಿ ಏನು ಕೈವಾಡದೆ ಅಂತ. ಉಡುಪಿ ಜಿಲ್ಲೆ ಒಂದರಲ್ಲೇ ಅಲ್ಲ, ರಾಜ್ಯದ 5 ಜನ ಏನು ಆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. ಅದರಲ್ಲಿ 3 ಜನ ಕನ್ನಡಿಗರೇ ಇದ್ದಾರೆ, ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಆ ಕುಟುಂಬಕ್ಕೆ ಎಲ್ಲ ರೀತಿಯ ದುಃಖ ಭರಿಸ್ತಕ್ಕಂಥ ಶಕ್ತಿ ಭಗವಂತ ನೀಡಬೇಕು. ಇವತ್ತು ಅಪಘಾತದಲ್ಲಿ ಅದು ಸುಮಾರು 150 ಅಡಿ ಪಾತಾಳಕ್ಕೆ ಬಿದ್ದಂಥ ಒಂದು ವಾಹನದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಆದಂಥ ಅನಾಹುತ ಏನಿದೆ, ನಿಜಕ್ಕೂ ಒಂದು ರೀತಿಯ ಕರುಣಾಜನಕವಾದಂಥ ಒಂದು ಘಟನೆ ಅದು. ಸರ್ಕಾರ ಎಲ್ಲ ರೀತಿಯಲ್ಲಿ ಆ ಕುಟುಂಬಗಳ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ಸಿದ್ದರಾಮಯ್ಯ ಅವರ ಹೆಸರು ಇದೆಲ್ಲ ಯಾರ್ಯಾರ ಹೆಸರು ಬೇಕಾದ್ರೂ ಇಟ್ಕೊಂಡು